ನಮಸ್ಕಾರ. ಸುವರ್ಣ ನ್ಯೂಸ್ 24/7 ಈ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಧಾರದ ಸ್ವಾಗತ. ನಾನು ರಂಗನಾಥ್ ಭಾರದ್ವಾಜ್. ಬಂಗಾರಪ್ಪ ಒಂದು ಮಹಾನ್ ಚೇತನ. ಬಂಗಾರಪ್ಪ ಈಗ ನಮ್ಮೊಂದಿಗಿಲ್ಲ. ಬಂಗಾರಪ್ಪನವ್ರ ನಂತರದ ಬೆಳವಣಿಗೆಗಳು ಏನೇನು, ಕುಟುಂಬದಲ್ಲಾಗಿರುವಂಥ ಬೆಳವಣಿಗೆಗಳು ಏನೇನು, ನಿನ್ನೆ ಇದಕ್ಕೆ ಸಂಬಂಧಪಟ್ಟಾಗೆ ಸಾಕಷ್ಟು ಚರ್ಚೆ ಆಯಿತು. ಕುಮಾರ್ ಬಂಗಾರಪ್ಪ ನೇರ ಪ್ರಸಾರದಲ್ಲಿ ಬಂದು ಮಾತಾಡಿದ್ರು. ಇವತ್ತಿನ ಸರದಿ ಮಧು ಬಂಗಾರಪ್ಪನವ್ರದ್ದು. ಯಾಕಂದರೆ ಕೊನೆಯ ದಿನಗಳಲ್ಲಿ ಮಧು ಬಂಗಾರಪ್ಪ ತಂದೆಯವರಿಗೆ ಸಾಥ್ ಕೊಟ್ಟಿರುವಂಥವರು, ಹೆಗಲಿಗೆ ಹೆಗಲು ಕೊಟ್ಟು ದುಡಿದಿರುವಂಥವ್ರು, ಜೊತೆಗೆ ಸಾಕಷ್ಟು ಸೇವೆಯನ್ನು ಕೂಡ ಮಾಡಿರುವಂಥವ್ರು. ಮಧು ಏನು ಹೇಳ್ತಾರೆ, ನಿಜಕ್ಕೂ ನಡೆದಿರುವಂಥದ್ದೇನು, ಮುಂದೆ ಆಗಬೇಕಾಗಿರುವಂಥದ್ದೇನು, ಅವರ ಕನಸುಗಳೇನು, ಕನವರಿಕೆಗಳೇನು, ತಂದೆಯ ಕನಸು ಕನವರಿಕೆಗಳೇನಿದೆ ಅದನ್ನು ಈಡೇರಿಸುವ ನಿಟ್ಟಿನಲ್ಲಿ ಮಕ್ಕಳು ಯಾವ ರೀತಿಯ ಹೆಜ್ಜೆಯನ್ನು ಹಾಕ್ತಾರೆ. ಕೇವಲ ಇದು ನಮ್ಮ ಮತ್ತು ಅವರ ನಡುವಿನ ಮಾತುಕತೆ ಮಾತ್ರ ಅಲ್ಲ, ಇಡೀ ರಾಜ್ಯದ ಜನ ನೋಡ್ತಾ ಇದ್ದಾರೆ. ರಾಜ್ಯದ ಜನತೆಗೆ ಸಾಕಷ್ಟು ಪ್ರಶ್ನೆಗಳಿದೆ. ಈ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಒಂದು ಪ್ರಯತ್ನವನ್ನು ಮಧು ಮಾಡ್ತಾರೆ. ಅದಕ್ಕೆ ಸಂಬಂಧಪಟ್ಟಂಥ ಈಗಿನ ವಿಶೇಷ ಕಾರ್ಯಕ್ರಮ ಅದು ಮಧು ಮನದಾಳ. ಬನ್ನಿ, ಇದಕ್ಕೆ ಸಂಬಂಧಪಟ್ಟ ಮಾತಾಡಲಿಕ್ಕೆ ಮಧು ಬಂಗಾರಪ್ಪ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಧುವರೇ, ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತ. ಇಲ್ಲಿ ತನಕ ಸಾಕಷ್ಟು ಬೆಳವಣಿಗೆಗಳು ನೋಡಿದಿರಿ. ನಿಜಕ್ಕೂ ನೀವಾಗಲಿ ನಿಮ್ಮ ಸೋದರ ಆಗಲಿ ಇಬ್ಬರು ಕೂಡ ಅಭಿನಂದನಾರ್ಹರು. ಯಾಕಂದರೆ ದುಃಖದಲ್ಲಿದ್ದೀರಿ, ಬೇಸರದಲ್ಲಿದ್ದೀರಿ, ಆದರೂ ಕೂಡ ನಮ್ಮೊಂದಿಗೆ ನೀವು ಮಾತನಾಡ್ತಾ ಇದ್ದೀರಿ. ಯಾಕಂದರೆ ರಾಜ್ಯದ ಜನರಿಗೆ ಬಹಳಷ್ಟು ಪ್ರಶ್ನೆಗಳಿದೆ. ಆ ಪ್ರಶ್ನೆಗಳಿಗೆ ಉತ್ತರ ಕೊಡುವಂಥ ಪ್ರಯತ್ನವನ್ನು ನೀವಿಬ್ಬರು ಮಾಡ್ತಾ ಇದ್ದೀರಿ. ನಿಜಕ್ಕೂ ನಿಮಗೆ ಮೊದಲು ನಾನು ಅಭಿನಂದನೆ ಸಲ್ಲಿಸಲೇಬೇಕು. ಕಾರ್ಯಕ್ರಮಕ್ಕೆ ನಿಮಗೆ ಸ್ವಾಗತವನ್ನು ಹೇಳ್ತಾ ನೀವೊಂದು ಒಳ್ಳೆ ಮಾತನ್ನು ಹೇಳಿದ್ರಿ. ಒಬ್ಬ ಮಗ ತಂದೆಗೆ ಅದಕ್ಕಿಂತ ಹೆಚ್ಚಿನ ಮಾತನ್ನು ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ತಂದೆ ಅನ್ನುವಂಥವರು ಅದು ಸಮಾಜದ ಸ್ವತ್ತು ಅನ್ನುವಂಥದ್ದು. ಆದರೆ ಸಮಾಜದ ಸ್ವತ್ತನ್ನು ಇಟ್ಟುಕೊಂಡು ಕೆಲವೊಂದು ಬೆಳವಣಿಗೆಗಳಾಗ್ಬಿಡ್ತು, ಬೇಸರದ ಬೆಳವಣಿಗೆಗಳು. ಅದ್ರ ಬಗ್ಗೆ ಏನು ಹೇಳ್ತಿರ್ತಾವೆ? ಮನದಾಳದ ಮಾತು, ಮಧುವಿನ ಮನದಾಳದ ಮಾತು ಅಂತ ಹೇಳಿ ಏನು ನೀವು ಟೈಟಲ್ ಕೊಟ್ಕೊಂಡು ಈಗ ಮಾಡ್ತಾ ಇದ್ದೀರಾ, ದಯವಿಟ್ಟು ನನಗೆ ಆ ಅವಶ್ಯಕತೆ ಇವತ್ತು ಇದೆ. ನಾನು ಮೀಡಿಯಾ ಸಾವಿ ಅಲ್ಲ, ನನಗೆ ಇದೆಲ್ಲ ಅಭ್ಯಾಸ ಇಲ್ಲ. ಆಮೇಲೆ ನಮ್ಮ ತಂದೆಯವರು ನಮ್ಮನ್ನ ಅಗಲಿಗೆ ಹೋಗೋದು ಜೀವನದಲ್ಲಿ ಒಂದೇ ಸಲ, ಅದು ಆಗಿದೆ. ಆ ಸಮಯದಲ್ಲಿ ಇದಾಗಿದೆ. ನಾನು ಎಷ್ಟು ನಾವು ನಮ್ಮ ಕುಟುಂಬದ ವರ್ಗದವರು, ನಮ್ಮ ತಾಯಿಯವರು, ನಮ್ಮ ಅಕ್ಕಂದರು, ನಾವೆಲ್ಲ ಎಷ್ಟು ನೋವಲ್ಲಿದ್ದೀವಿ ಅಂದರೆ ನಿಮಗೆ ನಿಜವಾಗ್ಲೂ ಹೇಳ್ತೀನಿ, ನಾನು ಇನ್ನೂ ದುಃಖ ತೋಡ್ಕೊಳ್ಳೋದು ಸಾಕಷ್ಟಿದೆ. 1-2% ತಗೊಂಡಿರ್ಬೇಕು, ಇನ್ನೂ ತುಂಬ ಇದೆ. ನಮ್ಮ ತಾಯಿಯವರು ಇವಾಗ ಜಸ್ಟ್ ಬೆಂಗಳೂರಿಗೆ ಬಂದೆ ನಾನು. ಇದೆಲ್ಲ ತುಂಬ ಇದೆ ರಂಗನಾಥ್ ಅವರೇ. ನಿನ್ನೆ ನೀವು ಅಬ್ರಪ್ಟಾಗಿ ಈಗ ಸಮಯದ ಅಭಾವ ಅಂತ ಹೇಳ್ಬಿಟ್ರಿ. ನನಗೆ ಒಂದೇ ಒಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ, ಇದು TV ಸೀರಿಯಲ್ ಅಲ್ಲ. ಇದು ನಾವು ಟಕ್ ಅಂತ ಹೋದ ತಕ್ಷಣ TV ಸೀರಿಯಲ್, ನೀವು ಮೀಡಿಯಾದವರು ಅಂತ ಹೇಳಿದ್ರಿ. ನಾನು ಯಾರಿಗೂ ದುಡ್ಡು ಕೊಟ್ಟು ಪಿಕ್ಚರ್ ತೆಗಿಬೋದೇ ಹೊರತು ಇದೆಲ್ಲ ಬರೋದಿಲ್ಲ ರಂಗನಾಥ್ ಅವರೇ. ಇವತ್ತು ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸುವರ್ಣ ವಾಹಿನಿಯವರಿಗೆ. ನಾನು ಒಂದು ಮಾತನ್ನು ಇವತ್ತು ಮುಕ್ತಾಯ ಮಾಡಿಬಿಡೋಣ. ಯಾಕಂದರೆ ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ. ನಾನು ಒಬ್ಬ ಮುಖ್ಯ ಅಲ್ಲ ಇಲ್ಲಿ. ಇಡೀ ಕರ್ನಾಟಕ ಜನತೆ ಆ ಶಾಂತಿ ಅವರೇ ಜಾಸ್ತಿ. ನಮ್ಮ ಕುಟುಂಬದಕ್ಕಿಂತ ಪಾಲು ನಮ್ಮ ತಂದೆಯವ್ರನ್ನೇ ಬೆಳೆಸಿರ್ತಕ್ಕಂಥವ್ರು. ಮೊನ್ನೆ ನೋಡಿ ನಮಗೆ ಆ ಅಭಿಮಾನ ನೋಡಿ ನಮಗೆ ನಿಜವಾಗ್ಲೂ ಹೇಳ್ತೀನಿ, ನಮಗೆ ನಂಬಕ್ಕೆ ಆಗಲಿಲ್ಲ. ಅಂದರೆ ಯಾರು ಹೇಳ್ತಾರಲ್ಲ, ಹೋಗ್ಬೇಕಾದ್ರೆ ಎಲ್ಲ ಹೊತ್ಕೊಂಡು ಹೋಗಲ್ಲಪ್ಪ, ಎಲ್ಲ ಬಿಟ್ಟು ಹೋಗ್ತಾರೆ ಅಂಥೇಳಿ. ಅದು ಏನು ಬಿಟ್ಟು ಹೋಗ್ತಾರೆ ಅಂತೇಳಿ ನನಗೆ ಗೊತ್ತಿತ್ತು, ನಮಗೆ ಅನುಭವ ಇದೆ. ಆದರೆ ಈ ಥರ ಸಿಚುವೇಶನಲ್ಲಿ ಎಕ್ಸ್ಪೀರಿಯನ್ಸ್ ನನಗಿಲ್ಲ ರಂಗನಾಥ್ ಅವರೇ. ಫಸ್ಟ್ ಟೈಮ್ ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಾ ಇರೋದು. ಇದೆಲ್ಲ ಇಷ್ಟೊಂದು ಬಂದು ಅಣ್ಣ ತಮ್ಮ ಅಂತ ಹೇಳಿ ಏನಿದು ಬಹಳ ನೋವಾಗುತ್ತೆ. ಆದರೆ ಇವತ್ತು ಮುಗಿಸ್ಬಿಡೋಣ, ನೀವು ಸೇರೆ ಮುಗಿಸ್ಬಿಡೋಣ. ನಾನು ಒಂದು ಮಾತು, ಅದಕ್ಕೋಸ್ಕರ ಏನು ಅಂದರೆ ಜನಸಾಮಾನ್ಯರ ಏನೇನು ಪ್ರಶ್ನೆಗಳಿದೆ ಅವೆಲ್ಲ ಪ್ರಶ್ನೆಗಳನ್ನ ನಿಮಗೆ ಹಾಕ್ತಾ ಹೋಗ್ತೀನಿ. ಕೆಲವೊಂದು ನಿಮಗೆ ಪೂರಕವಾದಂಥ ಪ್ರಶ್ನೆಗಳಿರ್ಬೋದು, ಕೆಲವೊಂದು ವಿರುದ್ಧವಾದಂಥ ಪ್ರಶ್ನೆಗಳಿರ್ಬೋದು. ನನಗೆ ನಂಬಿಕೆ ಇದೆ. ಯಾಕಂದರೆ ತಾವು ಇಷ್ಟೊಂದು, ನಾನು ಅದಕ್ಕೆ ಆರಂಭದಲ್ಲಿ ನಿಮಗೆ ಅಭಿನಂದನೆಗಳು ಹೇಳ್ಬಿಟ್ಟೆ. ನಾನು ಇಷ್ಟೊಂದು ನೋವು, ದುಃಖ ಅದನ್ನೆಲ್ಲ ಇಟ್ಕೊಂಡು ಕೂಡ ನಮ್ಮ ಜೊತೆ ಮಾತಾಡ್ತಾ ಇದ್ದೀರಿ. ಇಲ್ಲ ನಾನು ಒಪ್ತೀನಿ, ನನಗೆ ಅವಕಾಶ ಕೊಟ್ಟಿದ್ದಕ್ಕೆ. ದಯವಿಟ್ಟು ಇವತ್ತು ಮುಕ್ತಾಯ ಮಾಡಿಬಿಡೋಣ. ದಯವಿಟ್ಟು ನೀವು ಏನು ಬೇಕಾದ್ರೂ ಕೇಳಿ. ನಾನೇ ಶುರು ಮಾಡಬೇಕಾ, ನೀವೇ ಶುರು ಮಾಡಬೇಕಾ, ನೀವು ದಯವಿಟ್ಟು ಮಾತಾಡಿ. ಇಲ್ಲ, ಯಾಕೆ ಇಲ್ಲ, ನನ್ನಿಂದಲೇ ಶುರು ಆಗ್ತಾ ಇದೆ. ಯಾಕೆ ಇಂಥ ಘಟನಾವಳಿಗಳು ಜರುಗಿದ್ವು ಅನ್ನುವಂಥದ್ದು? ಓಕೆ, ಈಗ ನನ್ನಿಂದ ಶುರು ಆಯ್ತಾ ಅಂತ ಪ್ರಶ್ನೆ ನಾನು ನಿಮಗೆ ಕೇಳಬೇಕಾಗತ್ತೆ. ಎಲ್ಲಿ ಶುರು ಆಯ್ತು, ಹ್ಯಾಕೆ ಶುರು ಆಯ್ತು? ಬಿಕಾಸ್ ನನಗೆ ಆಮೇಲೆ ನಾನು ಫಸ್ಟ್ ನಿಮಗೆ ಒಂದು ಮಾತು ಹೇಳಿದೆ, ನಮ್ಮ ತಂದೆ ತಾಯಿ ಹಾಕಿದ ಗೆರೆಯನ್ನ ನಾನು ದಾಟ್ಲಿಕ್ಕೆ ಆಗೋದಿಲ್ಲ ಅಂತ. ಈಗ ನಮ್ಮ ತಂದೆಯವರು ಇಲ್ಲದೆ ಇರ್ತಕ್ಕಂಥ, ನಮ್ಮ ಹತ್ರ ಇಲ್ಲದೆ ಇರ್ತಕ್ಕಂಥ ಸಮಯದಲ್ಲಿ ನನಗೆ ನನ್ನ ತಂದೆ ತಾಯಿ ಯಾರು ಅಂದರೆ ನನ್ನ ತಾಯಿ. ನಿಜ, ಅವ್ರು ಹೇಳ್ದಂಗೆನೆ ಮಾಡಬೇಕಾಗತ್ತೆ. ಮತ್ತೆ ಕುಟುಂಬ ಅನ್ನೋದು, ಕುಟುಂಬದ ಕಲಹ ಅಂತ ಹೇಳಿದ್ರಿ. ಕುಟುಂಬ ಒಗ್ಗಟ್ಟಾಗಿದೆ. ಒಂದು ಚಿಪ್ ಹೋದ ತಕ್ಷಣ ನೀವೆಲ್ಲ ಕುಟುಂಬ ಎಲ್ಲ ಪೀಸ್ ಆಗಿದೆ ಅಂತಕ್ಕಂಥದ್ದು ಒಬ್ಬರು. ಆಮೇಲೆ ಈ ಥರ ಬೀದಿ ರಾಡಿ ಮಾಡಾಕ್ಬಿಟ್ಟಿರೋದು. ದಯವಿಟ್ಟು ಹೇಳ್ತೀನಿ, ನಮ್ಮ ಕಡೆಯಿಂದ ಅಲ್ಲ, ನಮ್ಮ ಕುಟುಂಬದ ವರ್ಗದಿಂದ ಯಾರಿಂದನೂ ಅಲ್ಲ, ವೈಯಕ್ತಿಕವಾಗಿ. ಆಮೇಲೆ ನೀವು ಹೇಳಿದ್ರಿ
ಇಷ್ಟೊಂದು ನೀವೆಲ್ಲ ಕಾಳಜಿ ತಗೊಳ್ತಾ ಇದ್ದೀರಾ, ಅಣ್ಣ ತಮ್ಮ ಒಂದಾಗಬೇಕು ಅದು ಇದು ಅಂತ ಹೇಳಿ. ಯಾಕೆ ನಿಮ್ಮ ಮೀಡಿಯಾದವರಿಗೆ 7-8 ವರ್ಷದ ಹಿಂದೆ ಗೊತ್ತಾಗ್ಲಿಲ್ವಾ ನಿಮಗೆ? ಯಾವುದು? ಆಮೇಲೆ 26ನೇ ತಾರೀಕು ನಾನು ನಿಮಗೆ ಹೇಳಿದೆ, ರಿಕ್ವೆಸ್ಟ್ ಮಾಡಿದೆ, 26ನೇ ತಾರೀಕು 11ನೇ ವರ್ಷ ಅಂದ್ರೆ 1 ತಿಂಗಳ ಹಿಂದೆ. ನೀವು ದಯವಿಟ್ಟು ನೋಡಿ, ನನಗೆ ಪ್ರಶ್ನೆ ಹಾಕಕ್ಕಿಂತ ಮುಂಚೆ ಅಲ್ಲಿ ನೋಡಿ. ಯಾಕಂದ್ರೆ ನಮ್ಮ ತಂದೆಯವರು ಒಂದು ಉತ್ತರವನ್ನ ಕೊಟ್ಟು ಹೋಗಿದ್ದಾರೆ, ಅಲ್ಲಿ ಸಾಕಷ್ಟು ಉತ್ತರವನ್ನು. ಅಲ್ಲ ಮಧು ನಿಮ್ಮ ಮಾತನ್ನು ನಾನು ಒಪ್ಕೊಳ್ತೀನಿ. ನಿಮಗೆ ಖಂಡಿತವಾಗ್ಲೂ ನೋವಿದೆ, ಬೇಸರ ಇದೆ, ನೀವು ಮಾತಾಡ್ತಾ ಇದ್ದೀರಿ, ನಾನು ಒಪ್ಕೊಳ್ತಾ ಇದ್ದೀನಿ. ಆದರೆ ನೀವು ಒಂದು ಮಾತು ಹೇಳಿದ್ರಿ, ಈಗ ಒಂದು 6-7 ವರ್ಷದ ಹಿಂದ್ಗಡೆ ನಿಮ್ಗೆ ಅರ್ಥವಾಗಿರ್ಲಿಲ್ವಾ ಅಂತ. ಏನು ಅಂತ ನನಗೆ ಅರ್ಥ ಆಗ್ತಾ ಇಲ್ಲ ಅದು. ಇಲ್ಲ, ನಮ್ಮ ಎಲ್ಲ ಮನೆ ಒಡೆದು ಹೋಯ್ತಲ್ಲ ನಮ್ದು. ನಿಜ ನಿಜ ನಮ್ಮ ವಿಷಯ. ನಾವು ನಮ್ಮ ತಂದೆಯವರು ಮನೆ ಅವ್ರು ಕಟ್ಸ್ಕೊಟ್ಟಿರ್ತಕ್ಕಂಥ ಮನೆಯನ್ನೇ ನಮ್ಮ ತಂದೆ ನಮ್ಮ ತಾಯಿಯವರು ಬಿಟ್ಟು ಹೋಗ್ಬೇಕಾದ್ರೆ ಯಾಕಿದು ಡೆವಲಪ್ಮೆಂಟ್ ಆಯ್ತು ಅಂತ ನಾನು ಹೇಳೋದು. ಬಿಟ್ಟು ಹೋಗ್ಬೇಕಾದ್ರೆ ನಾನು ನಮ್ಮ ಅಣ್ಣ ಮಿನಿಸ್ಟರ್ ಆಗಿದ್ದ, ಆ ಟೈಮಲ್ಲಿ ನಮ್ಮ ಅಣ್ಣ ಮಿನಿಸ್ಟರ್ ಅಂತ ಅವನ ಜೊತೆಗೆ ಸೇರ್ಕೋಬೋದಾಗಿತ್ತಲ್ಲ. ಯಾರು ಕೆಟ್ಟವರು ಒಳ್ಳೆಯವರು ಅಂತ ಹೇಳಿ ನೀವು ತೀರ್ಮಾನ ಮಾಡಿ. ನಿಮ್ಮ ಮನೇಲಿ ಇದಾದ್ರೆ ನೀವೇನ್ ಮಾಡ್ತಿದ್ರಿ? ಖಂಡಿತವಾಗ್ಲೂ ಸರ್ ಒಂದು ಮಾತು ಹೇಳ್ತೀನಿ ಮಧು ಅವರೇ, ಇಲ್ಲಿ ಯಾರು ಕೆಟ್ಟವರು ಯಾರು ಒಳ್ಳೆಯವರು ಅಂತ ತೀರ್ಮಾನ ಅಲ್ಲ. ಇಲ್ಲಿ ಬಂಗಾರಪ್ಪನವ್ರ ಮನೇಲಿ ಇಂಥದ್ದೊಂದು ಘಟನೆ ಆಗಿದೆ. ಜನಸಾಮಾನ್ಯರಿಗೆ ಸಾಕಷ್ಟು ಪ್ರಶ್ನೆಗಳಿದೆ, ಅದಕ್ಕೆ ಉತ್ತರ ಕೊಡಿಸುವಂಥ ಜವಾಬ್ದಾರಿ ಮಾತ್ರ ನಮ್ಮದು. ಇಲ್ಲಿ ನಾವು ಮಧು ಪರನೋ ಅಥವಾ ಕುಮಾರ್ ಪರನೋ ಖಂಡಿತವಾಗಲೂ ಅಲ್ಲ. ನಾವು ಬಂಗಾರಪ್ಪನವ್ರ ಪರ ಮಾತ್ರ. ಅವರ ಒಂದು ಸೇವೆ ಏನಿದೆ, ಜನಸಾಮಾನ್ಯರ ಅವ್ರ ದನಿ ಏನಿದೆ, ಆ ದನಿಗೆ ಮಾತ್ರ ನಮ್ಮ ದನಿ ಕೊಡ್ತಿರುವಂಥದ್ದು. ಇದನ್ನು ನಾನು ಪದೇ ಪದೇ ನಿಮಗೆ ಒಂದು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದೀನಿ. ಅಂದರೆ ಅವರ ಜನಸಾಮಾನ್ಯರ ಮನಸ್ಸಿನಲ್ಲಿ ಏನು ಪ್ರಶ್ನೆಗಳಾಗಿದೆ ಅದಕ್ಕೆ ನೀವು ಉತ್ತರ ಕೊಡಬೇಕು. ಅದಕ್ಕೋಸ್ಕರ ನೀವು ಕೂತಿದ್ದೀರಿ. ದಯವಿಟ್ಟು ನಾನು ಕೇಳ್ತಾ ಇದ್ದೀನಿ, ಇಂಥ ಒಂದು ಘಟನಾವಳಿಗಳು ಆಗಬಾರ್ದಾಗಿತ್ತು. ನಿಮಗೂ ಕೂಡ ಬೇಸರ ಇದೆ, ಯಾಕಂದ್ರೆ 5-6 ವರ್ಷಗಳ ಹಿಂದಿನ ಆದಂಥ ಘಟನೆ ಬಗ್ಗೆ ತಾವು ಮೆಲುಕು ಹಾಕ್ತಾ ಇದ್ದೀರಿ. ಮುಂದುವರಿಸಿ ಸರ್. 10 ವರ್ಷದಿಂದ 5-6 ವರ್ಷನೂ ಅಲ್ಲ, 2000ದಲ್ಲಿ ನಾವು ಮನೆ ಬಿಟ್ಟು ಹೋದಾಗ ನಮ್ಮ ತಂದೆ ಉಟ್ಟು ಬಟ್ಟೆಯಲ್ಲಿ ನಾವು ಹೋದವರು. ನಾವು ನಮ್ಮ ತಂದೆ ತಾಯಿ ಒಂದು ಬಾಡಿಗೆ ಮನೆಯಲ್ಲಿ, ಅದೆಲ್ಲ 26ನೇ ತಾರೀಕು ಇದರಲ್ಲಿ ಹೇಳಿ ನೋಡಿ ಎಂಥ ವಿಧಿ ಅಂತ ಹೇಳಿದರೆ. 26 ಅಕ್ಟೋಬರ್ ಅವ್ರ ಬರ್ತಡೇ, 26 ನವೆಂಬರು ಸೊರಬ ಜನತೆ ಅವರಿಗೆ ಸನ್ಮಾನ ಮಾಡಿದ್ರು. 26ನೇ ತಾರೀಕು ಕರೆಕ್ಟಾಗಿ 1 ತಿಂಗಳಿಗೆ ನಮ್ಮನ್ನ ಆಗಲಿ ಹೋದ್ರು ಯಾರು. ಆಮೇಲೆ ನೀವೇನಂತ ಹೇಳ್ತಾ ಇದ್ರಿ, ಈಗ ಇದು ಯಾಕೆ ಇಷ್ಟೊಂದು ಡೆವಲಪ್ಮೆಂಟ್ ಆಯಿತು ಅಂದರೆ ನೋಡಿ, ಎಲ್ಲರ ಮನೆಯಲ್ಲೂ ಅಷ್ಟೇ ವ್ಯತ್ಯಾಸಗಳು ಬರೋದು ಸಹಜ. ಆಮೇಲೆ ಅದು ಬದುಕೋ ರೀತಿಯಲ್ಲಿ ಬದುಕೊಳ್ಬೇಕಾಗತ್ತೆ. ಆದರೆ ಅದನ್ನು ಇಷ್ಟು ವರ್ಷ ಇಲ್ಲದೆ ಇರತಕ್ಕಂಥ ಪ್ರೀತಿಯನ್ನು, ಇಷ್ಟೋ ವರ್ಷ ಇಲ್ಲದೆ ಇರತಕ್ಕಂಥ ಕಣ್ಣೀರನ್ನು ಇವಾಗ ನೀವು ತೋರಿಸ್ಕೊಂಡು ಹೋದ್ರೆ, ಅವ್ರು ತೋರಿಸ್ಕೊಂಡು ಬಂದ್ರೆ ಜನರು ನಂಬಲ್ಲ. ರಂಗನಾಥ್ ಅವರೇ, ನೀವು ಇನ್ನೊಂದು ಹೇಳ್ತಾ ಇದ್ರಿ, ನಿನ್ನೆ ನಂಗೆ ಮಾತಾಡ್ಬೇಕಾದ್ರೆ ಒಂದು ಮಾತನ್ನ ಕೇಳಿದ್ರಿ, ನೀವು ನಿಮ್ಮ ಅಣ್ಣನ್ನೇ ಬಿಡ್ಲಿಲ್ಲ, ಅಲ್ಲಿ ಅವ್ರನ್ನೆಲ್ಲ ದೂರ ಹಾಕಿದ್ರಿ. ಒಂದು ಹೇಳ್ತೀನಿ, ಮತ್ತೊಂದು ಸ್ಪಷ್ಟೀಕರಣ ಕೊಡ್ತಾ ಇದ್ದೀನಿ. ಖಂಡಿತವಾಗ್ಲು ಇದು ನಾನು ಹೇಳಿದಂತ ಮಾತಲ್ಲ. ಬೇಕಿದ್ರೆ ನೀವು ಹೂ ಅಂದ್ರೆ ಅಲ್ಲ, ಜನತೆದು ಅಲ್ಲ. ನಿನ್ನೆ ನಿಮ್ಮ ಹಿರಿಯ ಸೋದರ ಏನು ನಮ್ಮ ನೇರ ಪ್ರಸಾರದಲ್ಲಿ ಮಾತಾಡಿದ್ರು, ಆ ಪ್ರಶ್ನೆನ ಮಾತ್ರ ನಿಮ್ಗೆ ಹಾಕಿದೆ. ಅವ್ರು ಹೇಳಿದ್ರು, ಅವ್ರು ಮಾತಾಡುವಂತ ಸಂದರ್ಭದಲ್ಲಿ, ನನ್ನ ತಮ್ಮ ಜೋರಾಗಿ ಮಾತಾಡ್ದ, ಇಲ್ಲಿಂದ ಕೆಳಗಡೆ ಇಳಿದು ಹೋಗ್ಬೇಕು, ನೀನು ಇಳಿದು ಹೋಗ್ಲಿಲ್ಲ ಅನ್ನೋದಾದ್ರೆ ನಾನು ನಮ್ಮ ಅಮ್ಮನ್ನ, ನಮ್ಮ ಭಾವಂದ್ರನ್ನ, ಅಕ್ಕಂದ್ರನ್ನ ಕರ್ಕೊಂಡು ಹೊರಟೋಗ್ಬಿಡ್ತೀನಿ, ನಾನು ನಂತರದ ಜವಾಬ್ದಾರಿಗಳಿಗೆ ನೀನೇ ಕಾರಣ ಅನ್ನುವಂತ ಮಾತನ್ನ ಹೇಳಿದ್ರು. ಹೀಗಾಗಿ ನನ್ನ ಮನಸ್ಸಿಗೆ ಬೇಜಾರಾಗಿ ಹೋದೆ ಅಂತ ಆ ಪ್ರಶ್ನೆ ಮಾತ್ರ ನಿಮ್ಗೆ ಹಾಕಿರುವಂತದ್ದು. ಓಕೆ, ಆ ಪ್ರಶ್ನೆ ನೀವು ಹಾಕಿದ್ದೀರಾ. ಯಾಕೆ ನಮ್ಮ ತಂದೆಯವರು 1.5 ವರ್ಷ ಹಿಂದೆ, ನಾನು ಅದಕ್ಕೂ ಬರ್ತೀನಿ ಆಮೇಲೆ, 1.5 ವರ್ಷ ಹಿಂದೆ ನಮ್ಮ ತಂದೆ ತಾಯಿಯವರು ಅವರನ್ನ ಕರೆದಿರ್ತಕ್ಕಂಥದ್ದು ನಮ್ಮ ತಂದೆಯವರು ಎಕ್ಸ್ಪ್ರೆಸ್ ಮಾಡಿದ್ದಾರೆ 26ನೇ ತಾರೀಕು. ನೀವು ಅವಕಾಶ ಇದ್ದರೆ ದಯವಿಟ್ಟು ಅದನ್ನೇ ಜನರಿಗೆ ಮತ್ತೆ ಹಾಕಿ. ನೀವು ಅದು ವಿಡಿಯೋ ನೋಡಿದ್ರಿ ಅಲ್ವಾ? ನೀವು ನೋಡಿದ್ದೀರಾ. ನಾವು ಕರೆದ್ವಿ, ಅವನು ಬರಲಿಲ್ಲ. ಅದು ಯಾಕೆ ಬರಲಿಲ್ಲ ಅದನ್ನ ನಾನು ಡೀಟೇಲ್ಸ್ ತಂದೆಯವರು ಹೇಳಿದ್ದಾರೆ, ನಾನು ಮತ್ತೆ ಅದನ್ನ ಹೇಳೋದಿಲ್ಲ. ಈಗ ನಾನು ಬಿಟ್ಟಿಲ್ಲ ಅಂತ ಹೇಳಿದ್ರಲ್ಲ, ನನ್ನ ಮನೆಯಲ್ಲಿ ಈಗ ನಾನು ಇಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ. ನಮ್ಮ ತಂದೆಯವರ ಹಾಸ್ಪಿಟ್ಲಿಂದ ನಾವು ಇಲ್ಲಿ ಕರ್ಕೊಂಬಂದ್ವಲ್ವಾ, ನಿಮ್ಮ ವಾಹಿನಿಯಲ್ಲೇ ತೋರಿಸಿದ್ದೀರಾ. ಅವನು ಎಲ್ಲಿದ್ದ? ಅವನು ಎಲ್ಲಿದ್ದ? ಅವನು ನನ್ನ ಪಕ್ಕನೇ ಇದ್ದ. ಒಂದು. ಎರಡನೇದು, ನಮ್ಮ ಜೊತೆನೇ ಬಂದ. ಯಾರಾದ್ರೂ ತಡೆದ್ರ? ಆಮೇಲೆ ಕೊನೆಗೆ ಎಲ್ಲಿಗೆ ಬಂದ್ರು? ನಮ್ಮ ಹಳ್ಳಿಗೆ. ಆ ಹಳ್ಳಿ ಮನೆಯಲ್ಲಿ ಏನು ಕೊನೆಯದಾಗಿ, ಅದು ಸಿಂಗಲ್ ಬೆಡ್ರೂಮ್ ಹೌಸ್. ತುಂಬಾ ಮಾತಾಡಿದ್ರೆ ಹೇಳ್ತೀನಿ. ಸಿಂಗಲ್ ಬೆಡ್ರೂಮ್ ಹೌಸ್, ಒಂದು ಹಳ್ಳಿ ಮನೆ. ಅದು ನಮ್ಮ ಗಾಡಿ ನಿಲ್ಸ್ತಕ್ಕಂಥ ಮನೆನೇ ನಮ್ಮ ತಂದೆಯವರು ಬೇರೆಯವ್ರ ಮನೆ ಬಿಟ್ರು. ಯಾಕೆ ಬಿಟ್ರು ಅಂತ ಅದು ಆಮೇಲೆ ಹೇಳ್ತೀನಿ. ಆ ಮನೇಲಿ ಇದ್ದಾಗ ಅಲ್ಲೂ ಬಂದ್ರು. ನೀವು ನೋಡಿದಿರ ತಾನೆ? ನಮ್ಮ ತಂದೆಯವರು 1.5 ವರ್ಷದ ಹಿಂದೆ, ಅಪ್ಪ ಬಾರಪ್ಪ ಇಲ್ಲಿ ಬಾ, ನೀನು ಇಲ್ಲಿ ಬಂದು ಮಾತಾಡು, ನಾವು ಕೂತ್ಕೊಳ್ಳೋಣ, ಎಲ್ಲ ಇದನ್ನೆಲ್ಲ ಅಂದರೆ ನಮ್ಮ ಮನೆಗೆ ಬಾ ಅಂತ. ಮಧು ಮನೆಗೆ ಬಾ, ಇಲ್ಲ ನನ್ನ ಮನೆಗೆ ಬಾ, ಅದು ನಮ್ಮ ತಂದೆಯವ್ರದ್ದೇ, ನಮ್ಮ ಮನೆಗೆ ಬಾ ಅಂತ. ಅವತ್ತು ಬರಲಿಲ್ಲ. ಎಲ್ಲ ಮುಗಿದ ಮೇಲೆ ಇಲ್ಲಿ ಬಂದು ಕಣ್ಣೀರು ಹಾಕಕ್ಕೆ ಏನು ಉಳಿಸಿದಾರಂತೆ. ಅದಾದ್ಮೇಲೆ ಆ ಸ್ಟೇಜ್ ಮೇಲೆ ಕುತ್ಕೊಂಡು ಅಲ್ಲಿ ಏನಾಯ್ತು ಅಂತ ಹೇಳಿ ನಿಮಗೆ ಒಂದು ಘಟನೆಯನ್ನು ಹೇಳ್ತೀನಿ. ನೀವು ಟಿವಿಯವರು, ಮಾಧ್ಯಮದವರು ದೂರ ಇದ್ರಿ, ನಾನು ಅಲ್ಲೇ ನಿಂತ್ಕೊಂಡಿದ್ದೆ. ಎದುರುಗಡೆ ಜನರು ಹೋಗ್ತಾ ಇದ್ರು, ಹೌದಾ? ಅವ್ರು ಏನು ಮಾತಾಡಿದ್ರು ಅನ್ನೋದನ್ನ ನಿಮಗೆ ಕೇಳಿಸ್ಲಿಲ್ಲ. ನಿಮಗೆ
ಏನಂದ್ರು? ನಮ್ಮಪ್ಪ ಇನ್ನೂ ಬದುಕ್ತಾ ಇದ್ರು ಅಂತಕ್ಕಂಥದ್ದು ಒಬ್ಬ ಹೇಳ್ದ, ಇವರಿಗೆ ಅಡ್ರೆಸ್ ಮಾಡಿ, ನನ್ನ ಪಕ್ಕದಲ್ಲಿ ಇರ್ತಕ್ಕಂಥ ಅಣ್ಣನಿಗೆ. ಓಕೆ ಓಕೆ. ಅದನ್ನೇ ನಮ್ಮ ತಾಯಿ ಕೇಳಬೇಕಾ ಅಲ್ಲಿ? ಅದನ್ನೇ ನಿಮಗೆ ಕೇಳಲಿಲ್ಲ ನೀವು, ಯಾಕಂದ್ರೆ ದೂರ ಇದ್ರಿ. ನಿಜ ನಿಜ ನಿಜ. ನಾನು ಅಲ್ಲಿದ್ದೆ, ನಮ್ಮ ತಾಯಿ ಅಲ್ಲಿದ್ರು, ನಮ್ಮ ಅಕ್ಕ ತಂಗಿಯವರೆಲ್ಲ ಇದ್ರು. ಅದು ನಿಮಗೆ ಕೇಳಲಿಲ್ಲ. ಅದನ್ನ ಈ ತರ ಮಾಡ್ಕೊಂಡು ಕೂತ್ಕೊಂಡ್ರೆ ನಾ ಹೇಳ್ದೆ ಈ ಕಡೆ ಬೇಡ, ಎಲ್ಲರೂ ಆ ಕಡೆ ಹೋಗೋಣ ಅಂತ ಹೇಳಿ, ಅದನ್ನೇ ಇದನ್ನ ಮಾಡಿಕೊಂಡು ದೊಡ್ಡದಾಗಿ ನಾನು ಹೋಗ್ತೀನಿ ಅಂತ ಹೇಳಿ ಇದನ್ನ ಹೇಳ್ಕೊಂಡು ನಿಮ್ಮ ಎದುರುಗಡೆ ನಿಮ್ಮ ವಾಹಿನಿಯಲ್ಲಿ ಸುಳ್ಳು ಹೇಳಿಬಿಟ್ರೆ ನಮ್ಮ ತಂದೆಯವರ ಆತ್ಮಕ್ಕೆ ಶಾಂತಿ ಸಿಗೋದು ನೋಡಿ. ಜನರು ಅವ್ರು ಮಾಡೋದು ಶಾಂತಿ ಸಿಕ್ಕೇ ಸಿಕ್ಕುತ್ತೆ. ಅದು ನಾನಾಗ್ಲಿ ಕುಮಾರ್ ಆಗ್ಲಿ ಇಬ್ಬರಲ್ಲ, ಬಂಗಾರಪ್ಪಾಜಿಯವರಿಗೆ ನಾವಿಬ್ರು ಹೆತ್ತವ್ರ ಮಕ್ಕಳು ಇರ್ಬೋದು, ಆದ್ರೆ ತಂದೆ ತರ ನೋಡ್ತಾ ಇರತಕ್ಕಂಥವ್ರು ಸಾಕಷ್ಟು ಜನರು ಕರ್ನಾಟಕದಲ್ಲಿದ್ದಾರೆ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ ಮಧು ಬಂಗಾರಪ್ಪ ಅವರೇ. ಇದು ನಿಜವಾದಂತಹ ಮಾತು. ಅಂದ್ರೆ ಕೇವಲ ಏನಂದ್ರೆ ಹೆತ್ತವರು ಕೆಲವೇ ಇರಬಹುದು ಹೆತ್ತ ಮಕ್ಕಳು, ಆದರೆ ಬಹಳಷ್ಟು ಜನ ಇದ್ದಾರೆ ಅವ್ರನ್ನ ಆಶೀರ್ವದಿಸುವಂಥವ್ರು ಅನ್ನುವಂಥದ್ದು. ಮತ್ತಷ್ಟು ನಾನು ನಿಮ್ಮ ಜೊತೆಗೆ ಚರ್ಚೆ ಮಾಡ್ತೀನಿ ಮಧು, ಆದರೆ ಅದಕ್ಕಿಂತ ಮೊದಲು ಒಂದು ಪುಟ್ಟ ವಿರಾಮದ ಬಳಿಕ ಮತ್ತೆ ಚರ್ಚೆಯನ್ನು ಮುಂದುವರಿಸೋಣ.